ॐ श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। बुद्धिर्बलं यशोधैर्यं निर्भयत्वपरोगतः अदाढ्यं वाग्भटत्वञ्च ನಮಸ್ಕರಣಾಧ್ವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯ ಪ್ರಾಣದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತಕಾ ಬೃಂದಾವನದಲ್ಲಿ ನವನರಸಿಂಹ ವಿಶೇಷವಾಗಿ 48 ಸಾಲಿಗ್ರಾಮ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ 3 ಜನರ ಮೃತಕಾ ಬೃಂದಾವನವನ್ನು ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರು ಸಂಪೂರ್ಣವಾಗಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಕೇಳಿರ್ತಕ್ಕಂಥದ್ದು ನಾವು ಇಷ್ಟೆಲ್ಲ ಕಷ್ಟ ಬಿಡ್ತಾ ಇದ್ದೀರಿ, ಬೇರೆ ದೇಶಕ್ಕೆ ಹೋಗೋದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ, ಆ ದೇಶಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಏನು ದೇವರು ಸೇವೆ ಮಾಡೋದೇ ಅನುಕೂಲ ಆಗುತ್ತೆ, ರಾಯರಿಗೆ ಏನು ಮಾಡೋದೇ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ವಿದ್ಯೆ ಓದೋದೊಂದೇ ಮುಖ್ಯ. ವಿದ್ಯಂ ದದಾತಿ ವಿನಯಂ, ವಿದ್ಯಕ್ಕಿಂತ ವಿಶೇಷವಾಗಿ ವಿನಯ ಇರಬೇಕಂತೆ. ಭಗವಂತ ಎಲ್ಲ ಕೊಟ್ಟನಂತೆ, ವಿನಯ ಕೊಟ್ಟಿಲ್ಲ ಅಂತ ಪ್ರಯೋಜನಕ್ಕೆ ಬರೋದಂತೆ. ಅದಕ್ಕೋಸ್ಕರವಾಗಿ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ. ಅನ್ನದಾನ ಆದ ನಂತರ ವಿದ್ಯಾದಾನ. ಅದಕ್ಕೋಸ್ಕರವಾಗಿ ಅನ್ನದಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಈ ವಿದೇಶಕ್ಕೆ ಹೋಗ್ತಕ್ಕಂಥವರು ವಿದ್ಯೆಯನ್ನು ಕಲ್ತಿರ್ತೀರ, ವಿದ್ಯೆಯನ್ನೆಲ್ಲ ಓದಿರ್ತೀರ, ಮಾಡಿರ್ತೀರ. ಆ ಭಗವಂತ ವಿಶೇಷವಾಗಿ ನಿಮಗೆಲ್ಲರನ್ನು ಅನುಗ್ರಹವನ್ನು ಮಾಡಬೇಕಾದ್ರೆ ನೀವು ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ಇದ್ದರೆ ನಿಮ್ಮ ಮನೆಯಲ್ಲಿ, ಇಲ್ಲವಾದರೆ ರಾಯರ ಪ್ರತಿಮೆ ಇದ್ದರೆ ಆ ಪ್ರತಿಮೆಗೆ ಪ್ರತಿದಿನ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ನೀರಿನ ಅಭಿಷೇಕವನ್ನು ಮಾಡಿ, ತದನಂತರ ಜೇನುತುಪ್ಪ ತುಪ್ಪ ಈ ಎರಡನ್ನೂ ಮಿಕ್ಸ್ ಮಾಡಿ, ತುಪ್ಪ ಮತ್ತು ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡಿ, ಆ ಪ್ರತಿದಿನ ಜೇನುತುಪ್ಪ ಮತ್ತು ತುಪ್ಪವನ್ನು ಸ್ವೀಕಾರವನ್ನು ಮಾಡಿದಾಗ ಅರ್ಥ ಆಗಿರ್ಬೇಕು ನಿಮಗೆ. ಪ್ರತಿದಿನ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಬೇರೆ ದೇಶಕ್ಕೆ ಹೋಗಬೇಕು, ಆ ದೇಶದಲ್ಲಿ ನಾನು ಕೆಲಸವನ್ನು ಮಾಡಬೇಕು, ಆ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತೀರ, ಮಾಡಿ ನಾವೆಲ್ಲ ಅದರಿಂದ ವಿಶೇಷ ಅನುಗ್ರಹ ಮಾಡಬೇಕು ಅಂದಾಗ ತುಪ್ಪ ಮತ್ತು ಜೇನುತುಪ್ಪವನ್ನು ಪ್ರತಿದಿನ 21 ದಿನಗಳ ಕಾಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿದ್ದರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಬೃಂದಾವನವಿದ್ದರೆ, ಇಲ್ಲ ರಾಯರ ಪ್ರತಿಮೆ ಇದ್ದರೆ, ಇಲ್ಲವಾದರೆ ನಿಮ್ಮ ಮನೆಯಲ್ಲಿ ಮುಖ್ಯ ಪ್ರಾಣದೇವರಿದ್ದರೆ, ನರಸಿಂಹದೇವರಿದ್ದರೆ, ರುದ್ರದೇವರಾಗಿರ್ಬೋದು, ಈಶ್ವರನ ಲಿಂಗ ಆಗಿರ್ಬೋದು, ಯಾವುದೇ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಯ ಒಂದು ಭಗವಂತನಲ್ಲಿ ಅನುಸಂಧಾನ ಮಾಡ್ಕೊಬೇಕಂತ. ಭಗವಂತ ನಿಮ್ಮ ಕುಲದೇವರು ಈಶ್ವರ ಇರ್ತಾನೆ, ಆ ರುದ್ರದೇವರು ಸ್ಮರಣೆ ಮಾಡ್ತೀರಾ, ಇನ್ನು ನರಸಿಂಹದೇವರು ಇರ್ತಾರೆ, ನರಸಿಂಹದೇವರು ಸ್ಮರಣೆ ಮಾಡ್ತೀರಾ. ಅದರಿಂದ ಆ ಕುಲದೇವರ ಸ್ಮರಣೆಯನ್ನು ಮಾಡಿ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ರಾಯರ ಸ್ತೋತ್ರದಿಂದ ತ್ರಿಪೂರ್ಣ ಬೋಧಕರು ತೀರ್ಥಪಯೋದ್ಯಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತರಂಗಚರಸ್ತು ಹಂಸ ದೇವಾಲಿ ದೇವಿತ ಪರಾಂಗ್ರಿ ಪ್ರಯೋಜರತ್ನ. ಸ್ತೋತ್ರವು ಪ್ರತಿದಿನ ಪಠನೆಯನ್ನು ಮಾಡಿ, ರಾಯರಿಗೆ ಅಭಿಷೇಕವನ್ನು ಮಾಡಿ, ಆ ಸ್ವೀಕಾರವನ್ನು ಮಾಡಿದಾಗ ನೀವು ಏನು ಕೆಲಸವು ಅಂದ್ಕೊಂಡಿರ್ತೀರೋ ಆ ಕೆಲಸವೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾಕೆ ಅನುಗ್ರಹ ಮಾಡಿದ್ರೆ ಮಾಡ್ತಾರ ಅನುಗ್ರಹ ಅಂತಲ್ಲ, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಯಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಗುರುಗಳಿದ್ದಾರೆ ಅಂದರೆ ಅವರು ಇಲ್ಲಿ ಇದ್ದೇ ಇರ್ತಾರೆ, ಇಲ್ಲ ಅಂದರೆ ಇರೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲವೂ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ನಮ್ಮ ಭಗವಂತನ ಚಿಂತನೆ, ಭಗವಂತನಿಗೋಸ್ಕರವನ್ನವಾಗಿ ನಾವು ಮಾಡಿದಾಗ ಭಗವಂತ ನಾನು ಮಾಡ್ತಾ ಇಲ್ಲೋ ನಾ ಕರ್ತ ಹರಿಕರ್ತಾಹ ತತ್ಪೂಜಾ ಸರ್ವಶಾಲಿನಃ ಅಂತಾರೆ. ನಾನೇನು ಮಾಡ್ತಾ ಇಲ್ಲ ಭಗವಂತ, ನನ್ನಲ್ಲಿ ನಿಂತು ಈ ಕೆಲಸಗಳೆಲ್ಲ ಮಾಡಿಸ್ತಾ ಇದೆಯಾ. ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾನಲ್ಲ ಕಾರಣ, ಯಾರು ಕರೆಸಿದ್ದಾರೆ? ನಮ್ಮ ಗುರುಗಳಾಗಿರ್ತಕ್ಕಂಥ, ನಿಮ್ಮ ಮನೆಯ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು,
ನಿಮ್ಮ ಕುಲದೇವರಾಗಿರ್ಬೋದು, ಆ ಕುಲದೇವರಿಗೆ ಕರೆಸಿ ರಾಯರ ಮುಂದೆ ನಿಂತು ನಮಸ್ಕಾರವನ್ನು ಮಾಡಿಸ್ತಕ್ಕಂಥ ಭಾಗ್ಯವನ್ನು ಅವರೇ ಕೊಟ್ಟಿರ್ತಾರೆ. ಅದಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದಾಗ ವಿದೇಶ ಪ್ರಯಾಣವನ್ನು ಮಾಡೋದಕ್ಕೋಸ್ಕರವಾಗಿ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಈ ತುಪ್ಪ ಮತ್ತು ಜೇನುತುಪ್ಪವನ್ನು ಪ್ರತಿದಿನ ರಾಯರ ಬೃಂದಾವನ, ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ರಾಯರ ವಿಗ್ರಹ, ಹನುಮಂತ ದೇವರ ವಿಗ್ರಹ, ರುದ್ರದೇವರ ವಿಗ್ರಹ, ನರಸಿಂಹದೇವರ ವಿಗ್ರಹ ಯಾವುದು ನಿಮ್ಮ ಮನೆಯಲ್ಲಿರುತ್ತೋ ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ, ಆ ಅಭಿಷೇಕ ಮಾಡಿರ್ತಕ್ಕಂಥದನ್ನು ಸ್ವೀಕಾರವನ್ನು ಮಾಡಿ, ರಾಯರ ಸ್ತೋತ್ರವನ್ನು ಹೇಳಿ ಆ ಪಠಣೆಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೋಗಿ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವರಾಗ್ತಾರೆ ನಮ್ಮ ಗುರುಗಳು, ನಿಮ್ಮ ಗುರು. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲೆಲ್ಲ ರೀತಿಯಲ್ಲೂ ಸಮೃದ್ಧಿಯಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಗುರುಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಂಸನಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಯಿಂದ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರೆಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ